ಏನ್ ಹೇಳ್ಬೇಕು ಅಂತ ಇದೀರೋ ತಲೆ ಮೇಲೆ ಹೊಡೆದಂಗೆ ವಿಷಯ ಹೇಳ್ಬಿಟ್ಟು ಬನ್ನಿ. ಈ ಅಮ್ಮಂಗೆ ಫಸ್ಟ್ ರೆಸ್ಪೆಕ್ಟ್ ಬೇಕು ಅಂದ್ರೆ ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡೋದನ್ನ ಫಸ್ಟ್ ಕಲಿಬೇಕು. ಸ್ಟ್ಯಾಂಡ್ ಅಲ್ಲಿ ತುಂಬಾ ದೊಡ್ಡ ಬಕೆಟ್ ಆಗುತ್ತೆ. ಬಿಗ್ ಬಾಸ್ ಸೀಸನ್ 12ರ ಭಾನುವಾರದ ಎಪಿಸೋಡ್ ನೀವೆಲ್ಲರೂ ಕೂಡ ಕಾಯ್ತಿದ್ದೀರಾ. ಇವತ್ತೇನೇನಾಗುತ್ತೆ ಅಂತ ಹೇಳಿ ಒಂದು ಹೈಲೈಟ್ ಅನ್ನ ನೋಡ್ಕೊಂಡು ಬರೋಣ. ನಿಮಗೆ ಗೊತ್ತಿರಬಹುದು, ಮೊಟ್ಟ ಮೊದಲಿಗೆ ಈಗಾಗಲೇ ಪ್ರೋಮೋ ಬಿಟ್ಟಿರುವಂತೆ ಮನೆಯಲ್ಲಿ ಮಡಿಕೆಯನ್ನ ಹೊಡೆಯುವಂತಹ ಒಂದು ಪ್ರೋಗ್ರಾಮ್ ಅನ್ನ ಇಟ್ಕೊಂಡಿದ್ದಾರೆ. ಅದು ಯಾವ ರೀತಿ ಅಂತಂದ್ರೆ, ಒಬ್ಬೊಬ್ಬರನ್ನ ಒಂದೊಂದು ಮಡಿಕೆ ಇಟ್ಟು ಅವರ ಫೋಟೋವನ್ನು ಅಂಟಿಸಿ ಅದರ ಮೇಲೆ ಜೋರಾಗಿ ಹೊಡಿಬೇಕು. ಅದಕ್ಕೆ ತಕ್ಕಂತ ರೀಸನ್ ಗಳನ್ನ ಕೊಡಬೇಕು, ಅದು ಕೂಡ ನೆಗೆಟಿವ್ ಆಗಿ. ಸೊ ನಿಮಗೆ ಗೊತ್ತಿರಬಹುದು ಯಾರ್ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿ. ಆದ್ರೆ ಕಾವ್ಯ ಮತ್ತೆ ಅಶ್ವಿನಿ ಅವರ ನಡುವೆ ನಡೆದಂತಹ ಒಂದು ಜಗಳ ಮಾತ್ರ ಅದ್ಭುತವಾಗಿತ್ತು. ಇವಮ್ಮ ಅಂತ ಹೇಳಿ ಸ್ಟಾರ್ಟ್ ಮಾಡಿದಂತ ಕಾವ್ಯ ಇವರಿಗೆ ಮಾತ್ರ ಮರ್ಯಾದೆ ಇರೋದು, ಕಂಡೋರಿಗೆ ಇಲ್ಲ. ಬೇರೆಯವ್ರಿಗೂ ಕೂಡ ಮರ್ಯಾದೆ ಕೊಡಬೇಕು, ತಾವು ಕೂಡ ಮರ್ಯಾದೆ ತಗೊಳ್ಬೇಕು ಅಂತ ಹೇಳಿ ಮಕ್ಕಕ್ಕೆ ಹೊಡೆದಂಗೆ ಮಾತನಾಡ್ತಾರೆ. ಅದು ಕೂಡ ಅದ್ಭುತವಾಗಿತ್ತು. ನಂತರ ನಿಮಗೆ ಗೊತ್ತಿರಬಹುದು ಜಾನ್ವಿ ಮತ್ತೆ ರಿಷಾ ಗೌಡ ನಡುವೆನೂ ಕೂಡ ಜಗಳಗಳು ಶುರು ಆಗಿದೆ. ಅವರು ಕೂಡ ಮಡಿಕೆಗಳನ್ನ ಹೊಡ್ಕೊಳ್ತಾರೆ. ಇದಾದ ನಂತರ ಮತ್ತೊಂದು ಏನ್ ಅಪ್ಡೇಟ್ ಅಂತ ಹೇಳಿದ್ರೆ, ನಮ್ಮ ರಕ್ಷಿತ್ ಅವರು ನಿಮ್ಗೆ ಗೊತ್ತಿರಬಹುದು ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಕಾಯಿನ್ ಗಳನ್ನ ನಾವು ಜೋಡಿಸಿಕೊಳ್ಳುವಂತ ಒಂದು ಟಾಸ್ಕ್. ಆ ಟಾಸ್ಕ್ ನಲ್ಲಿ ಯಾವ ರೀತಿ ಮೈಂಡ್ ಗೇಮ್ ಅನ್ನ ಆಡಿದ್ರು, ಯಾವ ರೀತಿ ಕಾಯಿನ್ ಗಳನ್ನ ಕದ್ರು, ಅದು ಅದ್ಭುತವಾಗಿತ್ತು. ಈ ಒಂದು ಸ್ಪಿರಿಟ್ ಅನ್ನ ಕಿಚ್ಚ ಸುದೀಪ್ ಅವರು ಮೆಚ್ಚಿಕೊಂಡು ಅವರ ಒಂದು ವಿಟಿಯನ್ನ ಜನಗಳಿಗೆ ತೋರಿಸ್ತಾರೆ. ಜೊತೆಗೆ ಅದು ಕೂಡ ಸಿಕ್ಕಾಪಟ್ಟೆ ಅದ್ಭುತ ಇತ್ತು. ಮನೆ ಮಂದಿ ಮಾತ್ರ ನೋಡಿರ್ಲಿಲ್ಲ. ಅವತ್ತು ರಾತ್ರಿ ಎಲ್ಲರೂ ಕೂಡ ನಿದ್ದೆಯನ್ನ ಬಿಟ್ಟು ಕಾಯಿನ್ ಗಳನ್ನ ಕಾಯ್ಕೋತಿದ್ರೆ ಅಚ್ಚುಕಟ್ಟಾಗಿ ನಿದ್ದೆ ಮಾಡಿ ಬೆಳಿಗ್ಗೆ ಬೇಗ ಎದ್ದು ಎಲ್ಲರ ಕಾಯಿನ್ ಗಳನ್ನ ಎಷ್ಟು ಈಸಿಯಾಗಿ ಕಲೆಕ್ಟ್ ಮಾಡಿದ್ರು ಅಂದ್ರೆ, ರಕ್ಷಿತಾ ಅವರ ಈ ಮೈಂಡ್ ಅನ್ನ ನಾವು ಒಪ್ಪಲೇಬೇಕು. ಅವಳು ಸಿಕ್ಕಾಪಟ್ಟೆ ಚಿಕ್ಕೋಳಾದ್ರೂ ಕೂಡ ಅದ್ಭುತವಾದಂತಹ ಬಿಗ್ ಬಾಸ್ ಆಟಗಾರ್ತಿ ಅಂತಾನೆ ಕರಿಬಹುದು. ಇದಾದ ನಂತರ ನಿಮಗೆ ಗೊತ್ತಿರಬಹುದು ನಾಮಿನೇಷನ್ ಅಂತ ಬರುತ್ತೆ. ಸೊ ನಾಮಿನೇಷನ್ ನಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತು. ಆದ್ರೆ ಎಲಿಮಿನೇಷನ್ ಇಬ್ರು ಆಗ್ತಾರೆ. ಅದು ಕೂಡ ಸ್ಪಂದನ ಮತ್ತೆ ರಾಶಿಕಾ ಅನ್ಬೋದು. ಮನೆಯಲ್ಲಿ ಎಲ್ಲೋ ಒಂದು ಕಡೆ ಸ್ಲೋ ಇರುವಂತಹ ಸ್ಪಂದನ ಮತ್ತೆ ರಾಶಿಕನ್ಗೆ ಒಂದು ಚೂರು ಅವರಿಗೆ ಜಿಗಿಟಿ ಮೇಲೆತ್ತುವಂತ ಕೆಲಸವನ್ನ ಸುದೀಪ್ ಅವರು ಮಾಡ್ತಾರೆ. ಹಾಗಂದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು ಈ ವಾರ ಯಾವುದೇ ರೀತಿಯಾದಂತಹ ಎಲಿಮಿನೇಷನ್ ಇರೋದಿಲ್ಲ. ನೋ ಎಲಿಮಿನೇಷನ್ ವೀಕ್ ಆಗಿರೋದ್ರಿಂದ ಅವರಿಬ್ರಿಗೂ ಕೂಡ ಪ್ರಾಂಕ್ ಮಾಡೋ ರೀತಿಯಲ್ಲಿ ಇಬ್ರು ಕೂಡ ಎಲಿಮಿನೇಟ್ ಮಾಡಿ ಹೊರಗಡೆ ಹಾಕ್ತಿದೀವಿ ಅನ್ನೋ ತರ ಒಂದು ಎಲಿಮಿನೇಟ್ ಪ್ರಾಂಕ್ ಅನ್ನ ಮಾಡಿದ್ದಾರೆ. ಅದರಿಂದಾಗಿ ಈ ವಾರ ಯಾರು ಕೂಡ ಎಲಿಮಿನೇಟ್ ಆಗಿಲ್ಲ. ಎಲಿಮಿನೇಷನ್ ಪ್ರಾಂಕ್ ಮಾತ್ರ ನಡೆದಿದೆ. ಅದು ಕೂಡ ಸ್ಪಂದನ ಮತ್ತೆ ರಾಶಿಕಾ ಅವರ ನಡುವೆ. ಸೊ ಇದು ಬೇರೆಯವರ ನಡುವೆ ನಡಿಬೇಕಿತ್ತು ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಇಲ್ಲ ಅಶ್ವಿನಿಗೆ ಮಾಡ್ಬೇಕಿತ್ತು, ಇಲ್ಲ ಗಿಲ್ಲಿಗೆ ಮಾಡ್ಬೇಕಿತ್ತು ಅಂತ. ಅವರಿಬ್ಬರನ್ನ ಮಾಡಿದ್ರೆ ಒಳಗಿರುವಂತಹ ಕಂಟೆಸ್ಟೆಂಟ್ ಅನ್ಕೋತಾರೆ ಇಲ್ಲಿ ಯಾಕೋ ಅವರಿಬ್ರು ಓವರ್ ಆಗಿ ಮಾತಾಡ್ತಿರೋದಕ್ಕೆ ಹೊರಗಡೆಯಾಗೆ ಜನಗಳು ಅವ್ರನ್ನ ಹೊರಗೆ ಹಾಕ್ತಿದ್ದಾರೆ ಅಂತ ಹೇಳಿ. ಆದ್ರೆ ಯಾರು ಡಲ್ ಇರ್ತಾರೋ ಅವರಿಗೆ ಪ್ರಾಂಕ್ ಮಾಡಿದ್ರೆ ನೆಕ್ಸ್ಟ್ ವೀಕ್ ಇಂದ ಅವ್ರು ಸ್ವಲ್ಪ ಚೂಟಿ ಆಗ್ಬೋದು, ಸ್ವಲ್ಪ ತಮ್ಮ ಸ್ಟ್ಯಾಂಡ್ ಅನ್ನ ತಾವು ತಗೊಳ್ಬಹುದು ಅನ್ನೋ ಒಂದು ಗೆಸ್ ಅನ್ನ ಮಾಡಿ ಅವರಿಗೆ ಪ್ರಾಂಕ್ ಮಾಡುವಂತ ಕೆಲಸವನ್ನ ಮಾಡ್ತಿರ್ತಾರೆ. ಸೊ ಈ ವಿಡಿಯೋ ಬಗ್ಗೆ ಏನ್ ಅನಿಸ್ತು ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ಹೆಚ್ಚಿನ ಅಪ್ಡೇಟ್ಗಾಗಿ ಭಾನುವಾರದ ಎಪಿಸೋಡ್ ಸಿಕ್ಕಾಪಟ್ಟೆ ಮಜವಾಗಿರುತ್ತೆ. ಚಂದ್ರಪ್ರಭಾದ ಒಂದು ಯಾವುದೋ ಒಂದು ವಿಡಿಯೋ ಬಿಡ್ತಾರೆ ಅಂತ ಹೇಳಲಾಗ್ತಿದೆ. ಅದನ್ನು ಕೂಡ ಕಾದು ನೋಡ್ಬೇಕಾಗತ್ತೆ. ಥ್ಯಾಂಕ್ ಯು.